ನಾನಿವತ್ತು ಬ್ರೆಡ್ ಮಿರ್ಚಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ತುಂಬ ಈಸಿಯಾಗಿರುವಂಥ ರೆಸಿಪಿ ಇದು. ತುಂಬ ಅಂದರೆ ತುಂಬ ಈಸಿ, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಒಂದ್ಸಲ ನೋಡಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಹೊಸಬ್ರೆಲ್ಲಾದರೂ ನಾನು ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಈ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ತುಂಬ ಸುಲಭವಾಗಿ ಮಾಡೋದು ಅಂತ ರೆಸಿಪಿನೇ ನಾನು ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೊರಗಡೆಗಿಂತ ಎಷ್ಟು ಚೆನ್ನಾಗಿ ನಾವೇ ಮನೆಯಲ್ಲಿ ರುಚಿಯಾಗಿ ಮಾಡ್ಕೊಳ್ಬೋದು ಗೊತ್ತಾ. ಒಂದ್ಸಲ ನೋಡಿ ಯಾವ ರೀತಿ ಮಾಡ್ತೀನಿ. ನಾನು 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 6 ಹತ್ರ ಆಗ್ಬೋದು, 6 ಅಂತಂದ್ರೆ ಒಂದೊಂದು ತಿಂದ್ರೇ ಸಾಕು, ಹೊಟ್ಟೆ ಅಂತ ತುಂಬೋಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಕೂಡ, ಚೆನ್ನಾಗಿ ಬರುತ್ತೆ. ಈಗೆಲ್ಲ ತೊಟ್ಟೆಲ್ಲ ಕಟ್ ಮಾಡಿಕೊಂಡು ತೊಟ್ಟಿದ್ರು ನಡೆಯುತ್ತೆ, ಆದರೂ ನಾನು ತೊಟ್ಟು ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡ್ಕೊತೀನಿ. ಆಮೇಲೆ ಮಧ್ಯ ಫುಲ್ಲು ಹೋಲ್ ಮಾಡ್ಕೊಂಡು ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂತ ನೋಡಿ, ಬೀಚೆಲ್ಲ ತೆಕ್ಕೊಳ್ತೀನಿ. ಫುಲ್ಲು ಎಲ್ಲವಕ್ಕೂ ಕೂಡ ಸೇಮ್ ಇದೇ ಥರ ಮಾಡಿಕೊಂಡು ತೆಕ್ಕೋಬೇಕು. ಈಗ ಬೀಜ ಎಲ್ಲ ತೆಗೆದಿದ್ದಾದ್ಮೇಲೆ ನಾನು ಇವಾಗ ಒಂದು ದಪ್ಪದು ಒಂದು ಸೈಜ್ ಈರುಳ್ಳಿ ಬರುತ್ತಲ್ಲ, ಹೀಗೆ ನಾನು ಅರ್ಧ ಶೇಪ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಮಧ್ಯಭಾಗ ಮಾಡಿಕೊಂಡು ನೀಟಾಗಿ ಈ ರೀತಿಯಾಗಿ ಅಂದರೆ ತೆಳ್ಳುವಾಗಿ ಕಟ್ ಮಾಡ್ಕೋಬೇಕು. ಒಂದು ದಪ್ಪ ಈರುಳ್ಳಿ ಆದರೆ ಒಂದಾದರೆ ಸಾಕು, ಚಿಕ್ಕ ಈರುಳ್ಳಿ ಆದರೆ 2 ಆದರೆ ಸಾಕಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ಇದು ಹಿಟ್ಟು ರೆಡಿ ಮಾಡ್ಕೊಳ್ತೀನಿ. ಬಜ್ಜಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ಕೋಟಿಂಗಿಗೆ ಸ್ವಲ್ಪ ಖಾರಕ್ಕೆ ನಿಮಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಸೋಡಾ, ಉಪ್ಪು, ಖಾರ, ಸೋಡಾ ಸ್ವಲ್ಪ ಆದರೆ ಸಾಕು, ಚಿಟಿಕೆ ಅಡುಗೆ ಸೋಡಾ ಇಷ್ಟೇ. ಸ್ವಲ್ಪ ಜೀರಿಗೆ ಹಾಕ್ಕೊಳಂಗಿದ್ರೆ ಕೂಡ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೊಳ್ಳೋದು. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಕಲಿಸ್ಕೊಳ್ಬೇಕು. ಹೀಗೆ ಒಂದು ಹದ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ತಗೋಬೇಕು. ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ರೆಡಿ ಮಾಡಿದ್ದಾಯಿತು. ಅದಾದಮೇಲೆ ನಾನಿವಾಗ ಒಂದು ಅರ್ಧ kg ಆಲೂಗಡ್ಡೆನ ಬೇಯಿಸ್ಕೊಂಡು ಈ ಸಿಪ್ಪೆ ತೊಗೊಂಡಿದ್ದೀನಿ. ಈಗ ಒಂದು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡಿಕೊಂಡು ತಗೋಬೇಕು. ಆಲೂಗಡ್ಡೆ ಬೆಂದಿರೋ ಆಲೂಗಡ್ಡೆನ ಒಂದು ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಇವಾಗ ನಾವು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಖಾರಕ್ಕೆ ತಕ್ಕಂತೆ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಪು, ಈಗ ಒಂದು ಬ್ರೆಡ್ಡನ್ನು ತೊಗೊಂಡು ಸೈಡು ಕಟ್ ಮಾಡ್ಕೊತೀನಿ. ಅದು ಬ್ಲ್ಯಾಕ್ ಇರತ್ತಲ್ಲ, ಆ ಥರದ್ದು ತಿನ್ನಲ್ಲ, ಹಂಗಾಗಿ ಅದು ಬೇಡ. ಅದು
ಹಂಗೆ ತಿನ್ಬೋದು. ಇದಕ್ಕಾದರೆ ಚೆನ್ನಾಗಿರಲ್ಲ, ಹಂಗಾಗಿ ಅದಕ್ಕಷ್ಟೇ. ಈಗ ಲಟ್ಟಿಸ್ಕೋಬೇಕು. ಸ್ವಲ್ಪ ತೆಳುವಾದರೆ ಸ್ವಲ್ಪ ಹಗಲೂ ಕೂಡ ಆಗುತ್ತೆ. ತೆಳುವಾಗಿ ಹೊಸ್ಕೋಬೇಕು. ಹೀಗೆ ನಿಧಾನವಾಗಿ ಲಟ್ಟಿಸ್ಕೋಬೇಕು. ಜೋರಾಗಿ ಮಾಡೋಕ್ಕೆ ಹೋಗ್ಬಾರ್ದು, ಕಿತ್ತೋಗ್ಬಿಡುತ್ತೆ. ನಿಧಾನವಾಗಿ ಮಾಡ್ಕೋಬೇಕು. ಈ ಥರ ಇಷ್ಟು ತೆಳುವಾಗಿರಬೇಕು. ನೋಡಿ, ಹೀಗೆ ಹಿಟ್ಟು ರೆಡಿ ಆಯಿತು. ಈಗ ಬ್ರೆಡ್ಡಿಂದು ಈ ಥರನೂ ರೆಡಿ ಆಯಿತು. ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಮೆಣಸಿನ್ಕಾಯಿನ ತೊಗೊಂಡು ಅದರೊಳಗಡೆ ಆಲೂಗೆಡ್ಡೆನ ಸ್ಟಫಿಂಗ್ ಮಾಡಿಕೊಂಡು ನೋಡಿ. ಇವಾಗ ಮೆಣಸಿನ್ಕಾಯಿ ಬಜ್ಜಿನ ಏನು ಮಾಡ್ತೀನಿ ಅಂತ ಒಂದ್ಸಲ ನೋಡಿ. ಅದ್ರ ಮೇಲೆ ಇನ್ನು ಆಲೂಗೆಡ್ಡೆ ಎಲ್ಲ ಕೋಟಿಂಗು ಕೊಟ್ಕೊತೀನಿ. ಅದಾದಮೇಲೆ ಬಜ್ಜಿ ಸಿಟ್ಟಿನ ಕೋಟಿಂಗನ್ನು ಕೊಟ್ಕೊಳ್ಳೋದು. ನೋಡಿ, ಹೀಗೆಲ್ಲ ಪ್ರೆಸ್ ಮಾಡಿಕೊಂಡು ಅದಕ್ಕೆ ನೋಡಿ ಈ ಥರ ಬ್ರೆಡ್ನ ಹಾಕ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ತೊಗೊಂಡು ಎಣ್ಣೆಗೆ ಹಾಕೋಕೆ ಮುಂಚೆ ಈ ಥರ ಹಿಂಗೆ ಕಡಲೆ ಹಿಟ್ಟಿಂದ ಸ್ವಲ್ಪ ಉರುಳಿಸ್ಕೋಬೇಕು. ಅದಾದಮೇಲೆ ಎಣ್ಣೆ ಕಾದಿರುತ್ತೆ, ಎಣ್ಣೆಗೆ ಹಾಕೋದು. ಹೀಗೆ ಮೂರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಹಾಕ್ಕೊಡ್ಬೇಕು ಅಂತ ನೋಡಿದ್ರಿ ಅಲ್ವಾ, ಯಾವ ರೀತಿ. ತುಂಬ ಸುಲಭ, ತುಂಬ ಈಸಿ. ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂದರೆ ಅಷ್ಟು ಬೇಗ ಮಾಡ್ಕೊಳ್ಬೋದು. ಹೀಗೆ ಒಂದೊಂದಾಗಿ ನಿಧಾನಕ್ಕೆ ರೊಟೇಟ್ ಮಾಡಿಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಆಲ್ರೆಡಿ ಅಲ್ಲೇ ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿರ್ತೀನಲ್ವ, ಅದು ಕೂಡ ಅಲ್ಲಿ ಬೆಂದಿರುತ್ತೆ. ಆದ್ರೂ ಸ್ವಲ್ಪ ಮೇಲ್ಗಡೆ ಕೋಟಿಂಗು ಈ ಮೆಣಸಿನ್ಕಾಯಿ ಎಲ್ಲ ಬೇಯಬೇಕಲ್ಲ, ಹಾಗೆ ನಿಧಾನವಾಗಿ ಈ ಥರ ಬೇಯಿಸ್ಕೊಂಡು ತಗೋಬೇಕು. ಹೀಗೆ ನೋಡ್ತಾ ಇದ್ರೆ ನೋಡಿ ಹೇಗೆ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ. ಮಾತ್ರ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತೈತೆ. ಎಷ್ಟು ಚೆನ್ನಾಗೈತೆ ಅಂತಂದರೆ ಅಷ್ಟು ಚೆನ್ನಾಗೈತೆ. ಟೇಸ್ಟು ಕೂಡ ಹಂಗೆ ಇರುತ್ತೆ. ಒಂದ್ಸಲ ಸಿಂಪಲ್ ರೆಸಿಪಿ, ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲೂ ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿಂತಾರೆ ಇದೇ ಥರನೇ ಬೇಕು ಅಂತ. ನೋಡಿ, ಫಸ್ಟು ಆಲೂಗೆಡ್ಡೆ ಪಲ್ಯ ಎಲ್ಲ ಹಾಕ್ಕೊಂಡು ಈ ಥರ ಮೆಣಸಿನ್ಕಾಯಿಗೆ ಫುಲ್ ಕೋಟಿಂಗ್ ಕೊಟ್ಕೊಂಡು ಈ ಥರ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಅಂದರೆ ಬ್ರೆಡ್ಡು ಕೋಟಿಂಗ್ ಕೊಟ್ಟ ಮೇಲೆ ಹಾಕ್ಕೊಬೇಕು, ಹಂಗೆ ಹಾಕ್ಬಾರ್ದು. ಹೀಗೆ ಫುಲ್ಲು ಇನ್ನೊಂದು ಟ್ರಿಪ್ಗೂ ಕೂಡ ಹಾಕ್ಕೊಂಡು ಇದೇ ಥರ ಬೇಯಿಸ್ಕೊಂಡು ಇದೇ ಥರ ಎತ್ಕೋಬೇಕು. ಹೀಗೆ ನೋಡಿ, ಇಲ್ಲಿಗೆ ಬ್ರೆಡ್ ಬಜ್ಜಿ ಅಥವಾ ಬ್ರೆಡ್ ಮಿರ್ಚಿ ಬಜ್ಜಿನೂ ಕೂಡ ರೆಡಿ ಆಯಿತು. ಹೇಗಿದೆ ಅಂತ ಒಂದ್ಸಲ ನೋಡಿ. ಈಗ ಕಟ್ ಮಾಡೋಕೆ ಕೂಡ ತೋರಿಸ್ತೀನಿ. ಎಷ್ಟು ರುಚಿಯಾಗಿದೆ ಅಂತಂದರೆ ಅಷ್ಟು ರುಚಿಯಾಗಿತ್ತು. ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಹೀಗೆ ಇಷ್ಟು ಇಲ್ಲಿಗೆ ಮೆಣಸಿನ್ಕಾಯ್ದು ಮಿರ್ಚಿ ಬಜ್ಜಿ, ಅಲ್ಲಿಗೆ ಬ್ರೆಡ್ ಮಿರ್ಚಿ ಬಜ್ಜಿ ರೆಡಿ ಆಯಿತು. ಹಾಗೆ ಹೊಸಬ್ರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನೋಡಿ, ಈಗ ಬಜ್ಜಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿದೆ, ಮಾತ್ರ ಸೂಪರ್ ಆಗೈತೆ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಲೇಬೇಕು. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಕೂಡ ಮತ್ತೆ ಮತ್ತೆ ಇದೇ ಥರ ಬಜ್ಜಿನೇ ಮಾಡ್ಕೊಂಡು ತಿಂತಾ ಇರ್ತೀರಾ.